ವೈಬಿಜಿ ರಾಮ್ಜಿ ವಿರುದ್ಧ ಕೈಪಡೆ ಸಮರವನ್ನ ಸಾರಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ ಸಿಎಲ್ಪಿ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವೈಬಿಜಿ ರಾಮ್ಜಿ ವಿರುದ್ಧ ಕೈಪಡೆ ಸಮರವನ್ನ ಸಾರಿದೆ. ಕಾಂಗ್ರೆಸ್ ಸಿಎಲ್ಪಿ ಸಭೆಯನ್ನ ಕರೆದ ಸಿಎಂ ಸಿದ್ದರಾಮಯ್ಯ. ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದಾಗಿದೆ. ಸಂಜೆ ಸಭೆ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಭೆಯಲ್ಲಿ ಡಿಸಿಎಂ ಸಚಿವರು ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆ ಕೂಡ ನಡೆಯಲಿದೆ. ವಿಬಿಜಿ ರಾಮ್ಜಿ ವಿರುದ್ಧ ಕೈಪಡೆ ಸಮರವನ್ನ ಸಾರಿರುವಂತದ್ದು. ಇನ್ನು ಕಾಂಗ್ರೆಸ್ ಸಿಎಲ್ಪಿ ಸಭೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ನೋಡಿ, ಮಹತ್ವದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದಾಗಿರಲಿದ್ದು ಇಂದು ಸಂಜೆ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಮತ್ತು ಶಾಸಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆಯನ್ನ ಕೂಡ ಆಯೋಜನೆ ಮಾಡಲಾಗಿರುವಂತದ್ದು. ವಿಬಿಜಿ ರಾಮ್ಜಿ ಈ ಒಂದು ಯೋಜನೆಯ ವಿರುದ್ಧ, ಕೇಂದ್ರದ ವಿರುದ್ಧ, ಬಿಜೆಪಿಯ ವಿರುದ್ಧ ಸಮರವನ್ನ ಸಾರಿರತಕ್ಕಂಥ ಕೈಪಡೆ ನಾಯಕರು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ, ರೂಪುರೇಷೆಯನ್ನ, ಹೋರಾಟದ ರೂಪುರೇಷೆಯನ್ನ, ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಹೀಗಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ, ಯಾವ ರೀತಿ ಮುಂದಿನ ಹೋರಾಟದ ರೂಪುರೇಷೆಯನ್ನ ಮಾಡಿಕೊಳ್ಳಲಾಗುತ್ತೆ, ಈ ಬಗ್ಗೆ ಸಭೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ಸಿಎಲ್ಪಿ ಸಭೆಯಲ್ಲಿ. ಬಾಕಿ ಉಳಿದ ಅಧಿವೇಶನದಲ್ಲಿ ಮನ್ರೇಗಾ ಚರ್ಚೆ. ವಿಪಕ್ಷದ ಟೀಕೆಗೆ ಸಮರ್ಥವಾಗಿ ಉತ್ತರವನ್ನ ನೀಡಬೇಕು. ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ನೋಡ್ಕೋಬೇಕು. ಅದರ ಜೊತೆಗೆ ಪ್ರತಿ ಹಂತದಲ್ಲೂ ಮನ್ರೇಗಾ ಹೋರಾಟದ ರೆಸ್ಪಾನ್ಸ್. ಎಲ್ಲರೂ ಮನ್ರೇಗಾ ಜವಾಬ್ದಾರಿಯನ್ನ ಹೊರಬೇಕು. ಸಚಿವರ ಮಾತಿಗೆ ಶಾಸಕರು ಸಹ ಧ್ವನಿಗೂಡಿಸಬೇಕು. ಸಿಎಲ್ಪಿಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದು ಕಿವಿ ಮಾತನ್ನ ಹೇಳಲಿದ್ದಾರೆ. ಈ ವೇಳೆ ಅನುದಾನದ ಕೊರತೆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹಾಗೆ ಅಭಿವೃದ್ಧಿಗೆ ಹಣವನ್ನ ನೀಡಿ ಅಂತ ಶಾಸಕರು ಕೂಡ ಕೇಳಲಿದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ಈಗಾಗಲೇ ಅಧಿವೇಶನ 30ರವರೆಗೂ ಕೂಡ ನಡೀತಾ ಇರುವಂತದ್ದು. ಇನ್ನ ಬಾಕಿ ಉಳಿದಂತಹ ಅಧಿವೇಶನದಲ್ಲಿ ಮನ್ರೇಗಾ ಒಂದು ಯೋಜನೆಯ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅದರ ಜೊತೆಗೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಾರ್ದಪ್ಪ, ಈ ರೀತಿ ನೋಡ್ಕೋಬೇಕು, ಇದೆಲ್ಲರ ಕರ್ತವ್ಯ ಆಗಿರುವಂತದ್ದು ಎನ್ನುವಂತಹ ಕಿವಿ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಚಿವರಿಗೆ, ಶಾಸಕರಿಗೂ ಕೂಡ ಹೇಳಲಿದ್ದಾರೆ. ಅದರ ಜೊತೆಗೆ ಸಚಿವರು ಏನು ಹೇಳ್ತಾರೋ ಶಾಸಕರು ಅದಕ್ಕೆ ಎನ್ನುವಂತೆ ಸ್ಪಂದನೆಯನ್ನ ನೀಡಬೇಕು ಎನ್ನುವಂತಹ ಮಾತುಗಳನ್ನ ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಸಿದ್ದು ಕಿವಿ ಮಾತನ್ನ ಕೂಡ ಹೇಳಲಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಈಗಾಗಲೇ ಒಂದು ಕಡೆ ನೋಡಿ, ಇವತ್ತಿನ ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಬಗ್ಗೆ, ಅಂದ್ರೆ ಮನ್ರೇಗಾ ಯೋಜನೆ ಮರುಜಾರಿಗೆ ತರುವಂತೆ ಒತ್ತಾಯ ಮಾಡುವಂತಹ ಕುರಿತಂತೆ ಚರ್ಚೆ ನಡೆಸಲಾಗ್ತಾ ಇದೆ. ಇನ್ನ ಈ ಕುರಿತಂತೆ ಈಗಾಗಲೇ ಸಿಎಲ್ಪಿ ಸಭೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಇದಾಗ್ಲೇ ಕಳೆದ ದಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಕೂಡ ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಿ ರಾಮ್ಜಿ ಕಾಯ್ದೆ ಏನಿದೆ, ಆ ಒಂದು ಕಾಯ್ದೆ ಜಾರಿಗೆ ತರಬಾರದು. ಆ ಒಂದು ಯೋಜನೆ ಬಡವರಿಗೆ, ಮಹಿಳೆಯರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಕೂಲಿ ಕಾರ್ಮಿಕರಿಗೆ ಒಂದು ದೋಷಪೂರಿತವಾದಂತಹ ಯೋಜನೆ ಆಗಿರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡೋದನ್ನ ಬಿಟ್ಟು ಮನ್ರೇಗಾ ಯೋಜನೆಯನ್ನ ಮರುಸ್ಥಾಪನೆಗೆ ತರಲೇಬೇಕೆಂಬ ಒಂದು ಒತ್ತಾಯವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಇದರ ನಡುವೆ ಇಂದಿನಿಂದ ಜನವರಿ 30ನೇ ತಾರೀಕಲ್ಲಿ ಇನ್ನು 3 ದಿನಗಳ ಕಾಲ ಪ್ರಮುಖವಾಗಿ ಉಭಯ ಸದನದಲ್ಲೂ ಕೂಡ ಈ ಒಂದು ಜಿ ರಾಮ್ಜಿ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿ ಉಂಟಾಗಿದೆ. ಯಾಕಂತಂದ್ರೆ ಇಂದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಕರೆದಿದ್ದಾರೆ. ಆ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಶಾಸಕರಿಗೆ ಮತ್ತು ಸಚಿವರಿಗೆ ಗುರುಬೋಧನೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಸದನದಲ್ಲಿ ವಿಪಕ್ಷಗಳು ಮಾಡುವಂತ ಟೀಕೆ ಟಿಪ್ಪಣಿಗಳಿಗೆ ಸಮರ್ಥವಾಗಿ ಉತ್ತರ
ಕೊಡುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರಿಗೆ ಮತ್ತು ಸಚಿವರಿಗೆ ಕಿವಿ ಮಾತನ್ನ ಹೇಳ್ತಾರೆ. ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ಮನ್ರೇಗಾ ಯೋಜನೆಯಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಬದಲಾವಣೆ ಏನಿದೆ ಮತ್ತು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಆಗಿರ್ತಕ್ಕಂಥ ಕಾಲದಲ್ಲಿ ಮನ್ರೇಗಾ ಯೋಜನೆಗೂ ಈಗ ಪ್ರಧಾನಿ ಮೋದಿ ಅವರ ಕಾಲದಲ್ಲಿ ತಂದಿರತಕ್ಕಂಥ ಜಿ ಯೋಜನೆಗೂ ವ್ಯತ್ಯಾಸವನ್ನ ವಿವರಿಸುತ್ತಾ ಮನ್ರೇಗಾ ಯೋಜನೆ ಒಂದು ಮಹತ್ವವನ್ನ ಸದನದಲ್ಲಿ ಹೇಳ್ಬೇಕಾಗುತ್ತೆ. ಸಚಿವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಪ್ರತಿ ಶಾಸಕರು ಕೂಡ ಸಚಿವರ ಬೆನ್ನಿಗೆ ನಿಲ್ಬೇಕಾಗುತ್ತೆ. ಇದರ ಜೊತೆಗೆ ವಿಪಕ್ಷಗಳು ಮಾಡುವಂತ ಟೀಕೆ ಟಿಪ್ಪಣಿಗಳಿಗೆ ಶಾಸಕರು ಆಗಿರ್ಬೋದು, ಜೊತೆಗೆ ಸಚಿವರು ಆಗಿರ್ಬೋದು, ಸರ್ಕಾರಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದಂತೆ ನೋಡ್ಕೊಳ್ಳುವುದು ಅವ್ರ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಚಾರಗಳನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರನ್ನ ಮತ್ತು ಎಲ್ಲಾ ಒಂದು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಂದು ಸಂಜೆ CLP ಮೀಟಿಂಗ್ ನ ಕರೆದಿರುವಂತದ್ದು. ಇಂದು ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು CLP ಮೀಟಿಂಗ್ ಶುರು ಆಗುತ್ತೆ. ಹಾಗಾಗಿ ಈ ಮುಂದಿನ ಅಧಿವೇಶನ ದಿನ ಇರುತ್ತೆ, ಅದೇ ಪ್ರಮುಖವಾಗಿ ಈ ಒಂದು ಮನ್ರೇಗಾ ಯೋಜನೆ ಭಾರಿ ಒಂದು ಸದ್ದನ್ನ ಮಾಡುತ್ತೆ. ಕಾವ್ಯ. ಎಸ್, ಥ್ಯಾಂಕ್ ಯು ಅಭಿಷೇಕ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.